ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ಹಳ್ಳಿ ಕಡೆ ಮಳೆಗಾಲಕ್ಕೆ ಮಾಡುವಂತಹ ಹುರುಳಿ ಕಡುಬಿನ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ತುಂಬ ಈಸಿಯಾಗಿ ಮಾಡಬಹುದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ಸಾಫ್ಟಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ನಾನಿಲ್ಲಿ ಈ ಕಡುಬು ಮಾಡೋಕ್ಕೆ ಅರ್ಧ ಲೋಟದಷ್ಟು ಹುರುಳಿ ತಗೊಂಡಿದ್ದೀನಿ. ಕ್ಲೀನಾಗಿರುವಂತಹ ಹುರುಳಿ ಇದು. ಇದರ ಜೊತೆ ನಾನು ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಈ ಎರಡು ಪದಾರ್ಥಗಳನ್ನು ಕ್ಲೀನಾಗಿ ತೊಳಿಬೇಕು. 4ರಿಂದ 5 ಬಾರಿ ಇದನ್ನ ತೊಳೆದು ಇಟ್ಕೊಳ್ಬೇಕು. ಇದನ್ನ ಈ ರೀತಿ ಚೆನ್ನಾಗಿ ತೊಳೆದ ನಂತರ 1 ಚೆಂಬಿನಷ್ಟು ನೀರು ಹಾಕಿ 4 ಗಂಟೆಗಳ ಕಾಲ ಇದನ್ನ ನೆನೆಸಿಡಬೇಕು. ನಾವು ಇದನ್ನು ಮೊದಲೇ ತೊಳೆದಿಟ್ಟಿರೋದ್ರಿಂದ ಇದನ್ನು ಮತ್ತೆ ತೊಳಿಬೇಕಂತಿಲ್ಲ. ಅದಕ್ಕೆ ಈ ರೀತಿ ಪ್ಲೇಟ್ ಮುಚ್ಚಿಡಬೇಕು. ನೋಡಿ, ನಾನಿಲ್ಲಿ 4 ಗಂಟೆ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ನೆನೆದಿದೆ. ಇದನ್ನು ಈಗ ಗ್ರೈಂಡರಿಗೆ ಹಾಕಿ ರುಬ್ಬಬೇಕು. ರುಬ್ಬೋಕ್ಕಿಂತ ಮುಂಚೆ ಒಂದು ಪಾತ್ರೆಗೆ 2 ಲೋಟದಷ್ಟು ರವೆ ತಗೊಂಡಿದ್ದೀನಿ. ಇಡ್ಲಿ ರವೆ ಇದು. ಈ ರವೆನ 2 ಬಾರಿ ಕ್ಲೀನಾಗಿ ತೊಳೆದು ನೀರು ತೆಗೆದು 1 ಗಂಟೆಗಳ ಕಾಲ ಹಾಗೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ರವೆ ಚೆನ್ನಾಗಿ ನೆನೆದು ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈ ತೊಳೆದಿಟ್ಟಿರುವಂತಹ ರವೆನ ಬದಿಯಲ್ಲಿಟ್ಟು ನಾವೀಗ ಗ್ರೈಂಡರಿಗೆ ಬೇಳೆನ ಹಾಕ್ಕೊಳ್ಳೋಣ. ನೆನೆಸಿಟ್ಟಿರುವಂತಹ ಹುರುಳಿ ಮತ್ತು ಉದ್ದಿನ ಬೇಳೆನ ಗ್ರೈಂಡರಿಗೆ ಹಾಕಿದ ನಂತರ ಮಧ್ಯ ಮಧ್ಯದಲ್ಲಿ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು. ನೋಡಿ, ಹಿಟ್ಟು ಈ ರೀತಿ ಗಟ್ಟಿಯಾಗಿ ರುಬ್ಬಬೇಕು. ಗ್ರೈಂಡರ್ಗೆ ಹಾಕಿ ರುಬ್ಬೋದ್ರಿಂದ ಹಿಟ್ಟು ಚೆನ್ನಾಗಿ ಒದಗು ಬರುತ್ತೆ. ಹಾಗೆ ಹಿಟ್ಟನ್ನು ನೈಸಾಗಿ ರುಬ್ಬಬಹುದು. ಈ ಹಿಟ್ಟನ್ನು ಪಾತ್ರೆಗೆ ತೆಗಿಬೇಕು. ಪಾತ್ರೆಯಲ್ಲಿ ತೆಗೆದಿರುವಂತಹ ಹಿಟ್ಟಿಗೆ ರವೆನ ಈ ರೀತಿ ಹಿಂಡಿ ಹಾಕ್ಕೊಳ್ಬೇಕು. ಈ ರವೆನ ನೆನೆಸಿಟ್ಟು 1 ಗಂಟೆ ಹೊತ್ತಾಗಿದೆ. ರವೆಯಲ್ಲಿ ಇರುವಂತಹ ನೀರು ಸಮೇತ ಹಾಕೋಕ್ಕೆ ಹೋಗಬೇಡಿ. ನೋಡಿ, ನೀರು ಇಷ್ಟು ಉಳ್ಕೊಂಡಿದೆ. ರವೆಯಲ್ಲಿ ನೀರನ್ನು ತೆಗೆದು ಹಾಕ್ಕೊಳ್ಬೇಕು. ಹಾಗೆ 1.5 ಸ್ಪೂನಿನಷ್ಟು ಉಪ್ಪನ್ನ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗು ಬರುತ್ತೆ. ನಂತರ ಇದನ್ನು ಮುಚ್ಚಿಟ್ಟು ರಾತ್ರಿ ಪೂರ್ತಿ ಹಾಗೆ ಬಿಡಬೇಕು. ನೋಡಿ, ಹಿಟ್ಟು ಚೆನ್ನಾಗಿ ಉದುಗು ಬಂದಿದೆ. ಬೆಳಿಗ್ಗೆ ಇದನ್ನು ಇನ್ನೊಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕಡುಬು ಮಾಡೋಕ್ಕೆ ಲೋಟೆ ತಗೊಂಡಿದ್ದೀನಿ. ಕಡುಬನ್ನು ನಾವು ಒಲೆಯಲ್ಲಿ ಮಾಡ್ತೀವಿ. ಒಲೆ ಇಲ್ಲದಿದ್ದರೆ ಈ ರೀತಿ ಲೋಟೆಯಲ್ಲಿ ಮಾಡ್ತೀವಿ. ಈ ಲೋಟೆ ಒಳಗೆ ಕೊಬ್ಬರಿ ಎಣ್ಣೆನ ಸವರ್ಕೊಂಡಿದ್ದೀನಿ. ನಂತರ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ಲೋಟೆಗೆ 3/4 ಭಾಗದಷ್ಟು ಹಿಟ್ಟು ಹಾಕಿದರೆ ಸಾಕಾಗುತ್ತೆ. ಇದೇ ರೀತಿ ನಾನು ಎಲ್ಲ ಲೋಟೆಗೂ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡುಬು ಬೇಯಿಸೋಕ್ಕೆ ಕಡುಬಿನ ಅಟ್ಟಿ ತಗೊಳ್ಬೇಕು. ಕಡುಬಿನ ಅಟ್ಟಿಗೆ ನೀರು ಹಾಕಿ ತಟ್ಟೆ ಇಟ್ಟು ಈ ಲೋಟೆನ ಇದರೊಳಗಿಡಬೇಕು. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಲೋಟೆ ಇಟ್ಟು ಮುಚ್ಚಿಟ್ಟು ಇದನ್ನು 3/4 ಗಂಟೆ ಹೊತ್ತು ಹಬೆಯಲ್ಲಿ ಬೇಯಿಸಬೇಕು. 3/4 ಗಂಟೆ ನಂತರ ಕಡುಬು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ನಾನಿಲ್ಲಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ನೋಡಿ, ಕಡುಬು ಮೇಲೆವರೆಗೂ ಬಂದಿದೆ. ಅದಕ್ಕೆ 3/4 ಲೋಟದಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದ್ದು. ಇದು ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡಿದ್ದೇನೆ. ತುಂಬ ಬಿಸಿ ಇದ್ದರೆ ಲೋಟದಿಂದ ಕಡುಬನ್ನು ತೆಗೆಯೋಕ್ಕೆ ಬರಲ್ಲ. ಸ್ವಲ್ಪ ತಣ್ಣಗಾಗಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ತೆಗೆದ್ರೆ ಇದು ನೋಡಿ ಎಷ್ಟು ನೀಟಾಗಿ ಬರುತ್ತೆ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ತೆಗಿಬೇಕು. ಹುರುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಆವಾಗವಾಗ ಮಾಡಿಕೊಂಡು ತಿನ್ನೋದು ತುಂಬಾ ಉತ್ತಮವಾಗಿರುವಂತಹ ತಿಂಡಿ ಅಂತಲೇ ಹೇಳಬಹುದು. ಕಡುಬಿನ ಮೇಲಿಂದ ಕೊಬ್ಬರಿ ಎಣ್ಣೆ ಮತ್ತು ಚಟ್ನಿ ಅದ್ದಿ ತಿಂತಾ ಇದ್ರೆ ಸಖತ್ ರುಚಿಯಾಗಿರುತ್ತೆ. ಚಟ್ನಿ ಅಂತಾನೆ ಅಲ್ಲ, ಸಾಂಬಾರ್ ಮತ್ತು ಚಟ್ನಿ ಪುಡಿ ಜೊತೆನೂ ಇದನ್ನ ತಿನ್ನಬಹುದು. ನೋಡಿ, ನೋಡ್ತಿದ್ರೇನೆ ಗೊತ್ತಾಗಿರಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಕಡುಬು ಅಂತ. ಹಾಗಾದ್ರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಇದೇ ರೀತಿ ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.